ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿತ್ತು? ಅಕ್ಕ ನಿಜ ಹೇಳ, ನಿನಗೆ ಸುಳ್ಳು ಹೇಳಕ್ ಬರಲ್ಲ ಅಂತ ಗೊತ್ತು, ನಿಜಾನೇ ಹೇಳು. ನಂಗೆ ಈ ಥರ ತಿಂಡಿಗಳೆಲ್ಲ ಇಷ್ಟ ಆಗಲ್ಲ, ಆದರೆ ನೀವು ತಂದಿದ್ದೀರಾ ಅಂತ ತಿಂದೆ ಅಷ್ಟೇ. ಗೊತ್ತು ಬಿಡು. ಇವಾಗ ನಾನು ಸ್ಯಾಂಡ್ವಿಚ್ ಬದಲು ರಾಗಿ ಮುದ್ದೆ ಏನಾದರೂ ತಂದಿದ್ರೆ ನಿಮ್ಮಿಂದ ಕಿತ್ಕೊಂಡು ತಿಂತಿದ್ದೆ. ಮತ್ತೆ ಏನಾದರೂ ಚಿರು ಬೈದ್ನಾ? ಇಲ್ಲಪ್ಪ, ಬೈದ್ರು ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಫ್ರೆಂಡ್ ಥರ ಇರೋ ನಿನ್ನ ಜೊತೆ ನಾನು ಆ ರೀತಿ ನಡ್ಕೋಬಾರ್ದಾಗಿತ್ತು. ಆದರೆ ಈ ಗೆಳತಿಗೆ ನಿಮ್ಮ ಜೀವನದಲ್ಲಿ ಏನು ನಡೆದಿದೆ ಅಂತಾನೆ ಗೊತ್ತಿಲ್ಲ ಅಲ್ವಾ? ಗೊತ್ತಾಗೋದು ಬೇಡ. ಫ್ರೆಂಡ್ ಜೊತೆ ಬರೀ ಖುಷಿ ವಿಷಯ ಹಂಚ್ಕೋಬೇಕೇ ಹೊರತು ನೋವನ್ನಲ್ಲ. ಆ ನೋವು ನನ್ನೊಳಗೆ ಸಮಾಧಿ ಆಗಲಿ. ಯಾಕಕ್ಕ ಹಿಂಗೆ ಹೇಳ್ತಿದ್ದೀರಾ? ದುಃಖನ ಒಳಗಡೆನೆ ಇಟ್ಕೊಂಡು ಒಬ್ಬರೇ ಕೊರಗಬೇಡಿ, ಮನ್ಸು ಭಾರ ಆಗುತ್ತೆ. ಏನಾಗಿದೆ ಅಂತ ಹೇಳ್ಕೊಂಡ್ರೆ ನಿಮಗೂ ಸಮಾಧಾನ ಸಿಗುತ್ತೆ. ನಿಮ್ಮ ಪ್ರೀತಿಗೋಸ್ಕರ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಬೇಡ ದೀಪ, ನನ್ನಲ್ಲಿ ಹುಟ್ಟಿರೋ ಪ್ರೀತಿ ನನ್ನಲ್ಲೇ ಮಣ್ಣಾಗಲಿ. ಅದ್ರ ನೋವೇನೇ ಇದ್ರೂ ನಾನು ಒಬ್ಬಳೇ ಅನುಭವಿಸ್ತೀನಿ. ನೀವು ತುಂಬ ಒಳ್ಳೆಯವರು, ಆದರೆ ನಿಮ್ಗೆ ಹೀಗಾಗಿದೆ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಬದುಕೋದು ತುಂಬ ಸರಳ, ಪ್ರೀತಿಸೋದು ತುಂಬ ಸರಳ, ನಗೋದು ಗೆಲ್ಲೋದು ಸರಳನೇ. ಆದರೆ ಕಷ್ಟ ಏನು ಗೊತ್ತಾ? ಏನು? ಸರಳವಾಗಿರೋದೇ ತುಂಬ ಕಷ್ಟ. ನನ್ನಲ್ಲಿರೋ ಈ ಸರಳತನನ ಕೆಲವರು ದುರುಪಯೋಗ ಪಡಿಸ್ಕೊಂಡ್ರು. ಹಾಗಂತ ನಾನು ನನ್ನತನನ ಬದಲಾಯಿಸ್ಕೊಳ್ಳಲ್ಲ. ಆವಾಗ ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ, ಮುಂದೆನೂ ಹಾಗೇ ಇರ್ತೀನಿ. ಅಕ್ಕ, ಈ ಪ್ರಪಂಚದಲ್ಲಿ ತುಂಬ ಒಳ್ಳೆಯವರಾಗೂ ಇರಬಾರ್ದು, ಅವ್ರಿಗೆ ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ. ನಿಮ್ಮನ್ನು ನೋಡಿದ್ಮೇಲೆ ಅದು ನಿಜ ಅನ್ನಿಸ್ತು. ಕೆಟ್ಟೋರಾಗೋಕ್ಕೆ ಕ್ಷಣ ಸಾಕು, ಒಳ್ಳೆಯವ್ರು ಅನ್ನಿಸ್ಕೊಳ್ಳೋಕ್ಕೆ ಯುಗಗಳೇ ಬೇಕು. ಒಳ್ಳೆಯವ್ರಾದ್ಮೇಲೂ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಅಷ್ಟೇ ಬೇಗ ಕೆಟ್ಟೋರಾಗ್ಬಿಡ್ತೀವಿ. ಜೀವನ ಅನ್ನೋದು ಚಕ್ರ ಇದ್ದಂಗೆ. ಆ ಕಾಲಚಕ್ರ ಎಲ್ಲ ಜನರ ಹತ್ರ ಸುತ್ತಾ ಇರುತ್ತೆ. ಟೈಮ್ ಬಂದಾಗ ಒಳ್ಳೆಯವರು ಕೆಟ್ಟೋರಾಗ್ತಾರೆ, ಕೆಟ್ಟೋರು ಒಳ್ಳೆಯವರಾಗ್ತಾರೆ. ಇವಾಗ ಅದನ್ನೆಲ್ಲ ಬಿಡು, ಯಾಕೋ ತುಂಬ ಮಾತಾಡ್ತಿದ್ದೀನಿ ಅನ್ನಿಸ್ತಿದೆ. ದೀಪ, ನನ್ನ ಪ್ರೀತಿ ಬಗ್ಗೆ ಇನ್ಯಾವತ್ತೂ ಕೇಳಲ್ಲ ಅಂತ ನನಗೆ ಮಾತು ಕೊಡು. ಯಾಕಕ್ಕ? ಯಾಕೆ ಏನು ಅಂತ ಕೇಳದೆ ಸುಮ್ಮನೆ ಮಾತು ಕೊಡು. ಯಾಕೆ ದೀಪ? ಇಂಥ ವಿಷಯದಲ್ಲಿ ಭಾಷೆ ಕೊಡು, ಆಣೆ ಮಾಡು ಅಂದ್ಕೂಡ್ಲೆ ಮಾಡೋ ಮಗಳಲ್ಲ ನಾನು. ಪ್ರೀತಿ ಅನ್ನೋದು ನನ್ನ ಜೀವನದಲ್ಲಿ ಮುಗ್ದು ಹೋದ ಅಧ್ಯಾಯ, ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಡ ಅಂತಿರೋದು. ಮನ್ಸು ಮಾಡಿದ್ರೆ ಮುಗ್ದೋದ ಅಧ್ಯಾಯನ ಹೊಸ ಅಧ್ಯಾಯದಿಂದ ಶುರು ಮಾಡ್ಬೋದು. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಸಮಯ ಬಂದಾಗ ಅಥವಾ ಈ ವಿಷಯದ ಬಗ್ಗೆ ನಿಮಗೆ ನನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ದಾಗ ನನಗೆ ಹೇಳಿ. ನಾನು ಈ ಮನೆಗೆ ಬಂದಾಗಿಂದ ನೀವು ಹೆಂಗೆ ನಂಗೆ ಬೆಂಬಲವಾಗಿ ನಿಂತಿದ್ದೀರೋ, ನಿಮ್ಮ ಪ್ರೀತಿ ವಿಷಯಕ್ಕೆ ನಾನು ನಿಮ್ಮ ನೆರಳಾಗಿ ನಿಂತಿರ್ತೀನಿ. ಈ ವಿಷಯದಲ್ಲಿ ನನ್ನಿಂದ ಏನೇ ಕೆಲಸ ಆಗಬೇಕಾಗಿದ್ರು ಹೇಳಿ, ನಿಮಗೋಸ್ಕರ ನನ್ನ ಜೀವನ ಲೆಕ್ಕಿಸದೆ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.